ಬ್ರೋ ನೀವು ಎಡಿಟ್ಲೆಸ್ ವೀಡಿಯೋ ಮಾಡಿ ಬ್ರೋ ಅಂತ ಯಾರೋ ಒಂದು CPU ಅಂತ ಕಮೆಂಟ್ ಹಾಕ್ಬಿಟ್ಟು ರೋಡಲ್ಲಿ ಬೆಂಕಿ ಎದೋಳೋ ಅಂತ ಗಾಡಿ ಇಳ್ಸೋಣ ಪ್ರೋಗ್ರಾಮ್ ಮಾಡ್ಬಿಟ್ಟಿರ್ತಾರೆ ಸ್ಟಾಕ್ ಸೆಟ್ಟಿಂಗ್ಸಲ್ಲಿ ತಲೆ ಮೇಲೆ ನೋಡ್ತೀವಿ ಆ ಕಡೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ವೀಡಿಯೋಗೆ ಸ್ವಾಗತ. ಫಸ್ಟ್ ವೀಡಿಯೋ ಆದಮೇಲೆ ಇದು ಸಿಕ್ಕಾಪಟ್ಟೆ ಗ್ಯಾಪ್ ಆಗೋಯ್ತು ಅಂದ್ಕೊತೀನಿ. ಈ ತಿಂಗಳು ಏನಂದರೆ ಆನ್ ಆ್ಯಂಡ್ ಆಫ್ ಇರುತ್ತೆ, ಸ್ವಲ್ಪ ಕಂಟಿನ್ಯೂಸ್ ಇರೋಲ್ಲ. ಏನಕ್ಕೆ ಅಂದರೆ ಈ ತಿಂಗಳು ಒಂದು ದೊಡ್ಡ ಈವೆಂಟ್ ಬರ್ತಾಯಿದೆ, ಅಂದರೆ ನನ್ನ ಲೈಫಿಗೆ ದೊಡ್ಡ ಈವೆಂಟ್ ಅದೇನು ಅಂತ ನೋಡ್ತೀರಾ ಸೂನ್ ನೀವು. ಸೊ ಅದ್ರಿಗೆ ತಯಾರಿ ಮಾಡ್ಕೊತಾ ಇದ್ದೀವಿ, ಪ್ಲಸ್ ಅದ್ರ ಪ್ರಿಪ್ರೇಷನ್ಸಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ಈ ತಿಂಗಳು ಒಂಚೂರು ಆನ್ ಆ್ಯಂಡ್ ಆಫ್ ಟಿಲ್ ಒಂದು 25, 26ವರೆಗೂ ಆನ್ ಆ್ಯಂಡ್ ಆಫ್ ಇರ್ತೀನಿ. ಅದಾದಮೇಲಿಂದ ಫುಲ್ ಫ್ಲೆಡ್ಜ್ ವೀಡಿಯೋಸ್ ಮಾಡೋಣ. ಸೊ ಈ ವಿಡಿಯೋಲಿ ಸ್ಪೆಷಾಲಿಟಿ ಏನಂದರೆ, ನಮ್ಮ ಫಸ್ಟ್ ವೀಡಿಯೋನಲ್ಲಿ ಯಾರೋ ಕಮೆಂಟ್ ಮಾಡಿದರು, ಬ್ರೋ ನೀವು ಎಡಿಟ್ಲೆಸ್ ವೀಡಿಯೋ ಮಾಡಿ ಬ್ರೋ ಅಂತ. ಎಡಿಟ್ಲೆಸ್ ವೀಡಿಯೋ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ, ಈ ಸೋಡಾನೋ ನೀರು ಹಾಕ್ಕೊಂತೀರ ರಾ ಹೊಡಿತಾರಲ್ಲ ಹಂಗಿರುತ್ತೆ. ಬಟ್ ಏನಂದರೆ ಅಲ್ಲಲ್ಲಿ ಮಿಸ್ಟೇಕ್ಸ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ನಾವು ರೀಟೇಕ್ಗಳು ತೊಗೊತಾ ಇರ್ತೀವಿ. ಬಟ್ ಈ ವ್ಲಾಗಲ್ಲಿ ರೀಟೇಕ್ ತೊಗೊಂಡಿರ ಫುಲ್ ಒನ್ ಶಾಟ್ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಅವ್ರು ಹೇಳಿದ್ದು ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ. ಎಡಿಟ್ಲೆಸ್ ವೀಡಿಯೋ, ಅದೇ ಈ ಎಗ್ಲೆಸ್ಸು, ಚಿಕನ್ಲೆಸ್ಸು, ಕುಷ್ಕಾ ಅಂತೆಲ್ಲ ಬರುತ್ತಲ್ಲ, ಆ ಥರ ಎಡಿಟ್ಲೆಸ್ ವೀಡಿಯೋ ಇದು. ಸೊ ಬನ್ನಿ. ಸೊ ಇವತ್ತು ಏನು ಸ್ಪೆಷಲ್ಲು ಅಂದರೆ, ನೀವು ಆಲ್ರೆಡಿ ಟೈಟಲ್ ತಮ್ಮನೇಲಿಂದ ನೋಡಿದ್ದೀರಾ. ಲಾಸ್ಟ್ ವೀಡಿಯೋನಲ್ಲಿ ಫಸ್ಟ್ ವೀಡಿಯೋನಲ್ಲಿ ಹೇಳಿದ್ದೆ ನಾನು, ಏನಾದರೂ ಟಾಪಿಕ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಹೇಳಿ ನನಗೆ, ನಾನು ಮಾಡ್ತೀನಿ ಅದ್ರ ಬಗ್ಗೆ ವೀಡಿಯೋಸು ಅಂತ. ಸೊ ಸಾರಿ ಸ್ವಲ್ಪ ಡಿಲೇ ಆಯಿತು. ಏನಮ್ಮ ನಿಂದು ಏನೋ ಇವೊಂದೊಂದು. ಸೊ ನೋಡಿ, ನಮ್ಗೆ ಇಷ್ಟೆಲ್ಲ ಫ್ರಿಕ್ಷನ್ ಇರುತ್ತೆ ಒಂದು ವೀಡಿಯೋ ಮಾಡೋಕ್ಕೆ. ಜನ ಬಿಡಲ್ಲ, ಜನ ಬಿಟ್ಟರು ಅಲ್ಲಿ ನೋಡಿ ಬುಲ್ಡೋಸರ್ ಬಿಡ್ತಾಯಿಲ್ಲ, JCB ಸಿಕ್ಕಾಪಟ್ಟೆ ಸೌಂಡು. ಅದಕ್ಕೆ ಮೈಕ್ ಹಾಕ್ಕೊಂಡಿದ್ದೀನಿ. ಏನೋ ನಿಂದು ಓಹೋ ನೀಟಾಗಿ ಟವಲ್ ಸುತ್ತಾಕ್ತಾರಲ್ಲ ಹೆಗಲ ಮೇಲೆ, ಹಂಗೆ ಹಾಕ್ಬಿಟ್ಟವನೆ. ಇಲ್ಲಿ ಯಾಕೋ ಹಿಂಗೆ ಮಾಡಿದ್ಯಾ? ಏಯ್ ಇದನ್ನೇಕೆ ಹಿಂಗೆ ಮಾಡಿದ್ಯಾ? ನೀನು ಹಿಂಗೆ ಎಳ್ದಿದ್ದು? ಸೈಕಲ್ ಪಕ್ಕ ನಿಲ್ಸೋನಂತೆ ಗಾಡಿ ಪಕ್ಕ, ಅದಕ್ಕೆ ಹಂಗೆ ಹೇಳ್ತಾ ಇರೋದವನು. ಸೊ ಓಕೆ, ಇವತ್ತಿನ ಟಾಪಿಕ್ ಬಂದು ಒಬ್ಬರು ನನಗೆ ಹೇಳಿದರು ಲಾಸ್ಟ್ ವೀಡಿಯೋನಲ್ಲಿ, ಸೋಲೋ ರಷರ್ 1285 ಇವ್ರೇನು ಹಾಕಿದ್ರು ಕಮೆಂಟು ಅಂದರೆ, CPU ಫ್ಲ್ಯಾಶ್ ಅಡ್ವಾಂಟೇಜಸ್ ಡಿಸಡ್ವಾಂಟೇಜಸ್ ಬೇಕು ಬ್ರೋ ಅಂತ ಹಾಕಿದ್ರು. ಸೊ ನಾನು ಕಂಪ್ಯೂಟರ್ ತೋರಿಸ್ತಾ ಇಲ್ಲ, ಗಾಡಿಗಳು ತೋರಿಸ್ತಾ ಇರೋದು. ಸೊ ಐ ಆಮ್ ಶೋರ್ ಯು ಆರ್ ಟಾಕಿಂಗ್ ಅಬೌಟ್ ECU, ನಾಟ್ CPU. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಅದು ಕಂಪ್ಯೂಟ್ರಲ್ಲಿ ಬರುತ್ತೆ. ನಮ್ಮ ಗಾಡಿಗಳಲ್ಲಿ ಬರೋದು ECU ಅಂದರೆ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ ಅಂತ. ಸೊ ಈ ಯಾವುದೇ ಮಾಡರ್ನ್ ಗಾಡಿಗಳು ತೊಗೊಳ್ಳಿ ನೀವು, ಈ ಪ್ರೋಗ್ರಾಮ್ ಫ್ಯೂಲ್ ಇಂಜೆಕ್ಷನ್ ಗಾಡಿಗಳು ಇರ್ತಾವಲ್ಲ, ಅದಕ್ಕೆಲ್ಲ ECU ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಗಜಾನೇ ಇಟ್ಕೊಳ್ಳೋಣ. ಸೊ ಇದರಲ್ಲಿ ECU ಇದೆ. ಸೊ ECU ಅಂದರೆ ಏನು ಗೊತ್ತಾ, ಹೇಳ್ದಂಗೆ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್. ಏನು ಮಾಡುತ್ತದು, ಗಾಡೀಲಿರೋ ಡಿಫ್ರೆಂಟ್ ಸೆನ್ಸರ್ಸ್ನೆಲ್ಲ ತೊಗೊಳುತ್ತೆ. ಇನ್ಪುಟ್ ತೊಗೊಂಡು ಔಟ್ಪುಟ್ ಕಳಿಸುತ್ತೆ, ಡಿಸೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ABS ಸೆನ್ಸರಿಂದ ECU ಕನೆಕ್ಟ್ ಮಾಡಿರ್ತಾರೆ. ಇಂಜಿನ್ ಟೆಂಪ್ರೇಚರ್ ಸೆನ್ಸರು, ಅದನ್ನು ECU ಕನೆಕ್ಟ್ ಮಾಡಿರ್ತಾರೆ. TPMS ಥ್ರಾಟಲ್ ಪೊಸಿಷನ್ ಎಲ್ಲಿದೆ, ಆಮೇಲೆ ಇದು ಕ್ಯಾಮ್ ಟೈಮಿಂಗ್ ಎಲ್ಲಿದೆ, ಇಂಜಿನ್ ಸ್ಪೀಡ್ ಎಷ್ಟಿದೆ, ಎಲ್ಲದಕ್ಕೂ ಒಂದೊಂದು ಸೆನ್ಸರ್ ಇರುತ್ತೆ ಗುರು ಗಾಡೀಲಿ. ಎಸ್ಪೆಷಲಿ ನಮ್ಮ BMW ಸಿಕ್ಕಾಪಟ್ಟೆ ಸೆನ್ಸರ್ಸ್ ಇರುತ್ತೆ. ಈವನ್ ಲೈಟ್ಸ್ದು ಕೂಡ ECUಗೆ ಹೋಗಿರುತ್ತೆ ಇನ್ಪುಟ್ಟು. ಸೊ ECU ಏನು ಮಾಡುತ್ತೆ, ಬ್ರೈನ್ ಇದ್ದಂಗೆ. ಇವಾಗ ನಮ್ಮ ಹ್ಯೂಮನ್ ಬಾಡಿಗೆ ಬ್ರೈನ್ ಹೆಂಗೋ, ಇವಾಗ ನಮ್ಮ ಕೈ ಕಾಲೆಲ್ಲ ಟೂಲ್ಸು. ಇವಾಗ ನಾನು ನಡಿಬೇಕು ಅಂದರೆ ಬ್ರೈನ್ ಅದು ಕೇಳಬೇಕು ಕಾಲಿಗೆ ನಡಿ ಅಂದ್ಬಿಟ್ಟು, ಅವಾಗೇ ಅದು ಫಂಕ್ಷನ್ ಆಗೋದು. ಅಂದರೆ ಸ್ಪ್ಲಿಟ್ ಸೆಕೆಂಡ್ ಮಿಲಿ ಸೆಕೆಂಡಲ್ಲಿ ಆಗುತ್ತೆ ನೋಡಿ. ಸಿಕ್ಕಾಪಟ್ಟೆ ಸೌಂಡು ಗುರು, ಯಮ್ಮ ಅದೇನು ತೊಂದರೆ ಇಲ್ಲ. ನಮ್ಮ ಬಾಡಿಗೆ ಹೆಂಗೆ ಬ್ರೈನೋ, ಗಾಡಿಗೆ ECU. ಸೊ ECU ಫ್ಲ್ಯಾಶ್ ಅಡ್ವಾಂಟೇಜ್ ಮತ್ತು ಡಿಸಡ್ವಾಂಟೇಜ್ ಬಗ್ಗೆ ಕೇಳಿದ್ದಾರೆ ಅವರು. ECU ಫ್ಲ್ಯಾಶ್ ಅಂದರೆ ಸಿಂಪಲ್ಲು. ಇವಾಗ ECU ಇವಾಗ ಸ್ಟಾಕಿಂದ ಬಂದರೆ, ಇವಾಗ BMW ನಮ್ಮದು GSA BMW ಅವ್ರು ಏನು ಮಾಡಿರ್ತಾರೆ, ಸ್ಟಾಕ್ ಸೆಟ್ಟಿಂಗ್ಸು ಲೋಡ್ ಮಾಡಿಬಿಟ್ಟು CPU ಒಂದು ಹಾರ್ಡ್ವೇರ್. ಆ್ಯಕ್ಚುಲಿ CPU ಅಂತೀನಿ, ECU ಗುರು ಯಾರೋ ಒಂದು CPU ಅಂತ ಕಮೆಂಟ್ ಹಾಕ್ಬಿಟ್ಟು CPU ಅಂತಲೇ ಬರ್ತಾಯಿತ್ತು ಬಾಯಲ್ಲಿ. ECU ಅಂದ್ಬಿಟ್ಟು, ECU ಒಂದು ಹಾರ್ಡ್ವೇರ್ ಚಿಪ್ ಥರ ಅದು. ಸೊ ಅದರೊಳಗಡೆ ಒಂದು ಸಾಫ್ಟ್ವೇರ್ ಲೋಡ್ ಮಾಡಿರ್ತಾರೆ BMW ಅವರು, ಫುಲ್ಲು ಪ್ರೋಗ್ರಾಮ್ ಮಾಡಿಬಿಟ್ಟಿರ್ತಾರೆ ಸ್ಟಾಕ್ ಸೆಟ್ಟಿಂಗ್ಸಲ್ಲಿ. ತಲೆ ಮೇಲೆ ನೋಡ್ತೀವಿ ಆ ಕಡೆ. ಅದು ಎಡಿಟ್ಲೆಸ್ ವೀಡಿಯೋ ಮಾಡಬೇಕಂತ ಇದರಲ್ಲಿ ನಾವು ಎಡಿಟ್ಲೆಸ್ ನೋಡಿ, ಇದೇ ಎಡಿಟ್ಲೆಸ್ಸು, ಇದೆಲ್ಲ ಸೀನ್ಗಳು ಬರ್ತವೆ. ಸೊ ಫ್ಯಾಕ್ಟ್ರಿಲೇ ಗಾಡಿ ಬರೋಕ್ಕೆ ಮುಂಚೆ BMW ಅವರೇ ಒಂದು ಸ್ಟಾಕ್ ಸಾಫ್ಟ್ವೇರ್ ಲೋಡ್ ಮಾಡಿರ್ತಾರೆ ECUಗೆ. ಸೊ ಯಾವ್ಯಾವ ಇನ್ಪುಟ್ ಡೇಟಾಗೆ ಏನೇನು ಔಟ್ಪುಟ್ ಬರಬೇಕು ಅಂತ ಪ್ರಿಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಸೊ ಮೇಯ್ನ್ಲಿ ECUನ ಫ್ಲ್ಯಾಶ್ ಮಾಡೋದು ಏನಕ್ಕೆ ಗೊತ್ತಾ, ಪರ್ಫಾರ್ಮೆನ್ಸ್ ಗೇನ್ ಮಾಡೋದಕ್ಕೆ. ಈ ಗಾಡೀಲಿ ಮಾಡಿಫಿಕೇಷನ್ಸ್ ಮಾಡ್ತಾರೆ, ಎಕ್ಸಾಸ್ಟ್ ಹಾಕೋದು, ಏರ್ ಫಿಲ್ಟರ್ ಹಾಕೋದು, ಇದೆಲ್ಲ ಮಾಡಿದಾಗ ಸ್ಟಾಕ್ ಸೆಟ್ಟಿಂಗ್ಸ್ ಏನು ಮಾಡಿರ್ತಾರೆ ಫ್ಯಾಕ್ಟ್ರಿಯವರು, ಅದು ಸಾಕಾಗಲ್ಲ. ಅದಕ್ಕೆ ಗಾಡಿ ರಿಚ್ ಓಡುತ್ತೆ, ಇಲ್ಲ ಲೀನ್ ಓಡುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಲೀನೇ ಓಡೋದು ಗಾಡಿ. ಸೊ ಅದಕ್ಕೆ ECUನ ಫ್ಲ್ಯಾಶ್ ಮಾಡ್ತಾರೆ. ಫ್ಲ್ಯಾಶ್ ಅಂದರೆ ಏನು, ಇರೋ ಸಾಫ್ಟ್ವೇರ್ನ, ಸ್ಟಾಕ್ ಸಾಫ್ಟ್ವೇರ್ನ ಅಳಿಸ್ಬಿಟ್ಟು ಹೊಸ ಸಾಫ್ಟ್ವೇರ್ ಹಾಕೋದು. ಹೊಸ ಸಾಫ್ಟ್ವೇರಲ್ಲಿ ಏನಾಗುತ್ತೆ, ನಿಮಗೆ ಇನ್ಪುಟ್ ವ್ಯಾಲ್ಯೂಸ್ಗೆ ಔಟ್ಪುಟ್ ವ್ಯಾಲ್ಯೂಸ್ನ ಇನ್ಕ್ರೀಸ್ ಮಾಡಿಬಿಟ್ಟಿರ್ತಾರೆ.
ಫಾರ್ ಎಕ್ಸಾಂಪಲ್ ಇವಾಗ ಫ್ಯೂಯಲ್ ರೇಷೋ ಸ್ಟಾಕ್ BMW ಅವರು ಒಂದು ಫ್ಯೂಯಲ್ ರೇಷೋ ಸೆಟ್ ಮಾಡಿರ್ತಾರೆ ಈ ಗಾಡಿ ಸೆಟಪ್ಗೆ. ಸ್ಟಾಕ್ ಏರ್ ಫಿಲ್ಟರು, ಸ್ಟಾಕ್ ಎಕ್ಸಾಸ್ಟು ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಕ್ಯಾಟಲಿಟಿಕ್ ಚೇಂಬರು 1000 ಇರುತ್ತೆ ಗಾಡೀಲಿ. ಏನಕ್ಕೆ ಅಂದರೆ ಒಂದು ಗಾಡಿನ ನೀವು ಸೇಲ್ ಮಾಡಬೇಕು ಅಂದರೆ ಆ ಕಂಟ್ರಿಲಿರೋ ಪೊಲ್ಯೂಷನ್ ನಾಮ್ಸ್ನ ಮೀಟ್ ಮಾಡಬೇಕು. ಆ ಪೊಲ್ಯೂಷನಲ್ಲಿ ಒಂದು 1000 ಇರುತ್ತೆ. BS3 BS4 ಇದೆಲ್ಲ ಆಗಿದ್ದಾದಮೇಲೆ ಇವಾಗ BS6 ಬಂದಿದೆ ಇಂಡಿಯಾಲಿ. ಈ BS6 ಪೊಲ್ಯೂಷನ್ ನಾಮ್ಸ್ನ ಮೀಟ್ ಮಾಡಬೇಕಂದ್ರೆ ಇವರು ಕ್ಯಾಟಲಿಟಿಕ್ ಚೇಂಬರು ಅದು ಇದು ಏನೇನೋ ಎಕ್ಸಾಸ್ಟಲ್ಲಿ ಮಾಡಿಫಿಕೇಷನ್ ಮಾಡಬೇಕು ಪಾಪ ಮ್ಯಾನುಫ್ಯಾಕ್ಚರರ್ಸು. ಅದೆಲ್ಲ ಮಾಡಬೇಕು ಅಂದರೆ ಅದಕ್ಕೆ ಅಂತ ಒಂದು ಟ್ಯೂನ್ ಇರುತ್ತೆ ECUನಲ್ಲಿ, ಸ್ಟಾಕ್ ಟ್ಯೂನ್ ಅದು. ಸೊ ನಾವು ಇವಾಗ ಅದನ್ನು ಅಳಿಸ್ಬಿಟ್ಟು ಹೊಸ ಟ್ಯೂನ್ ಏನಕ್ಕೆ ಹಾಕ್ತೀವಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಗಾಡೀಲಿ ನಾನು ಇವಾಗ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಫುಲ್ ಸಿಸ್ಟಮ್ ಎಕ್ಸಾಸ್ಟಲ್ಲಿ ನಿಮಗೆ ಕ್ಯಾಟಲಿಟಿಕ್ ಚೇಂಬರು ಅವೆಲ್ಲ ಏನು ಇರಲ್ಲ, ಫ್ರೀ ಫ್ಲೋ ಇರುತ್ತೆ ಎಕ್ಸಾಸ್ಟು. ಫುಲ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರುತ್ತೆ. ಪರ್ಫಾರ್ಮೆನ್ಸ್ಗೆ ಏನು ಬೇಕೋ ಅದು ಸೌಂಡ್ ಜಾಸ್ತಿ ಬರುತ್ತೆ, ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ನಾನು ಯಾವಾಗ ಎಕ್ಸಾಸ್ಟ್ ಚೇಂಜ್ ಮಾಡ್ತೀನಿ ಆಬ್ವಿಯಸ್ಲಿ ನಾನು ಆವಾಗ ಏರ್ ಫಿಲ್ಟ್ರು ಚೇಂಜ್ ಮಾಡಬೇಕು. ಏನಕ್ಕೆ ಅಂದರೆ ಔಟ್ ಫ್ಲೋ ಫ್ರೀ ಆಗಿರುತ್ತೆ, ಬಟ್ ಇನ್ಪುಟ್ಟು ಸಫೋಕೇಟ್ ಆಗ್ತಾ ಇರುತ್ತೆ, ಜಾಸ್ತಿ ಏರ್ ಫ್ಲೋ ಇರಲ್ಲ ಯಾಕಂದರೆ ಸ್ಟಾಕ್ ಎಕ್ಸಾಸ್ಟು. ಇವಾಗ ಅದನ್ನ ಎತ್ಬಿಟ್ಟು ನಾನು ತಿರ್ಗಾ K&N ಅಥವಾ BMC ಆ ಥರ ಏರ್ ಫಿಲ್ಟರ್ಸ್ ಹಾಕ್ತೀನಿ, ಫ್ರೀ ಫ್ಲೋ ಎಕ್ಸಾಸ್ಟು. ಸೊ ಅವಾಗ ಏನಾಗ್ಬಿಡುತ್ತೆ, ಸ್ಟಾಕು ಫ್ರೀ ಅಂದರೆ ಇನ್ಪುಟ್ಟು ಫ್ರೀ, ಔಟ್ಪುಟ್ಟು ಫ್ರೀ ಇಂಜಿನ್ಗೆ ಇವಾಗ. ಬಟ್ ಏನಂದರೆ ECUನಲ್ಲಿ ಆಲ್ರೆಡಿ ಸ್ಟಾಕ್ ಸಾಫ್ಟ್ವೇರ್ ಲೋಡ್ ಮಾಡಿರ್ತಾರೆ. ಆ ಸಾಫ್ಟ್ವೇರು ಫ್ಯೂಯಲ್ ರೇಷೋ, ಅದು ಕಳಿಸೋ ಫ್ಯೂಯಲ್ ರೇಷೋ ಮತ್ತು ಇಗ್ನಿಷನ್ ಟೈಮಿಂಗು ಇದಕ್ಕೆ ಮ್ಯಾಚ್ ಆಗೋಲ್ಲ ಗಾಡಿಗೆ. ಇವಾಗ ಟ್ಯೂನ್ ಹೋಗ್ಬಿಡುತ್ತೆ ಗಾಡಿದು. ಏನಕ್ಕೆ ಅಂದರೆ ಫುಲ್ಲು ಲೀನ್ ಓಡ್ತಾ ಇರುತ್ತೆ. ಅದು ಇವಾಗ ಏರ್ ಜಾಸ್ತಿ ಇರುತ್ತೆ, ಫ್ಯೂಯಲ್ಲು ಕಮ್ಮಿ ಹೋಗ್ತಾ ಇರುತ್ತೆ. ECUನಲ್ಲಿ ಸೆಟ್ ಮಾಡಿಬಿಟ್ಟಿರ್ತಾರೆ ಆಲ್ರೆಡಿ ಇಷ್ಟೇ ಫ್ಯೂಯಲ್ ಅಂತ. ಸೊ ಕಮ್ಮಿ ಫ್ಯೂಯಲ್ ಹೋಗ್ತಾ ಇರುತ್ತೆ, ಆವಾಗ ಗಾಡಿ ಲೀನ್ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇಗ ಓವರ್ ಹೀಟ್ ಆಗೋದು ಆ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಆವಾಗ ನಾವೇನು ಮಾಡ್ತೀವಿ, ECUನ ಫ್ಲ್ಯಾಶ್ ಮಾಡಿಬಿಡ್ತೀವಿ. ECU ಫ್ಲ್ಯಾಶ್ ಮಾಡೋದ್ರಲ್ಲಿ ಎಷ್ಟೊಂದು ಥರ ಇದೆ, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3. ಸ್ಟೇಜ್ 1 ಫಾರ್ ಎಕ್ಸಾಂಪಲ್ಲು ನಾನು ಏನು ಚೇಂಜ್ ಮಾಡಲ್ಲ ಗುರು ಗಾಡೀಲಿ, ಬರೀ ನನಗೆ ಔಟ್ಪುಟ್ ಪವರ್ ಒಂಚೂರು ಜಾಸ್ತಿ ಬೇಕು ಅಂದಾಗ ಸ್ಟೇಜ್ 1 ಮಾಡ್ಕೊತಾರೆ. ಸ್ವಲ್ಪ ಒಂದು ಮಿನಿಮಲ್ ರೆಸ್ಟ್ರಿಕ್ಷನ್ಸ್ ರಿಮೂವ್ ಮಾಡ್ತಾರೆ ಅಷ್ಟೇ. ಸ್ಟಾಕ್ ಬರೀ ECU ಮಾತ್ರ ಫ್ಲ್ಯಾಶ್ ಮಾಡ್ತಾನೆ ಸ್ಟೇಜ್ 1, ಬೇರೆ ಏನು ಮಾಡಿಫಿಕೇಷನ್ಸ್ ಇರಲ್ಲ ಗಾಡೀಲಿ, ಅದನ್ನು ಸ್ಟೇಜ್ 1 ಅಂತಾರೆ. ಸ್ಟೇಜ್ 2 ಬಂದು ನಾನು ಇವಾಗ ಬರೀ ಏರ್ ಫಿಲ್ಟ್ರ್ ಮಾತ್ರ ಚೇಂಜ್ ಮಾಡ್ತೀನಿ, ಎಕ್ಸಾಸ್ಟ್ ಏನು ಚೇಂಜ್ ಮಾಡಲ್ಲ, ಏರ್ ಫಿಲ್ಟ್ರ್ ಮಾತ್ರ ಚೇಂಜ್ ಮಾಡ್ತೀನಿ, ಒಂಚೂರು ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಸೊ ಅದನ್ನ ಸ್ಟೇಜ್ 2 ಫ್ಲ್ಯಾಶ್ ಅಂತಾರೆ. ಸ್ಟೇಜ್ 3 ಏನಾಗುತ್ತೆ, ನಾನು ಏರ್ ಫಿಲ್ಟ್ರು ಚೇಂಜ್ ಮಾಡ್ತೀನಿ, ಎಕ್ಸಾಸ್ಟು ಫುಲ್ ಸಿಸ್ಟಮ್ ಹಾಕ್ತೀನಿ. ಸೊ ಇವಾಗ ಫುಲ್ಲಿ ಟ್ಯೂನ್ ಮಿಸ್ ಆಗುತ್ತೆ ಗಾಡಿದು, ಸ್ಟಾಕ್ ಟ್ಯೂನು. ಆವಾಗ ಸ್ಟೇಜ್ 3 ಫ್ಲ್ಯಾಶ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಬ್ಲೂ ಬೀಸ್ಟ್ ಇದ್ರಲ್ಲ, ಬ್ಲೂ ಬೀಸ್ಟ್ 46 ಅವ್ರದ್ದು R1 ಬಂದು ಫುಲ್ ಸಿಸ್ಟಮ್ ಮ್ಯಾಕ್ರಾಪಾವಿಕ್ ಇತ್ತು, ಸ್ಪ್ರಿಂಟ್ ಏರ್ ಫಿಲ್ಟರ್ ಇತ್ತು, ಸ್ಪ್ರಾಕೆಟ್ ಕೂಡ ಅಷ್ಟೇ. ಅವರು -1 +2 ಏನೋ ಸ್ಪ್ರಾಕೆಟ್ ಚೇಂಜ್ ಮಾಡಿದರು ಗೇರಿಂಗ್ ರೇಷೋ. ಅದಕ್ಕೆ ಅವರು ಸ್ಟೇಜ್ 3 ಫ್ಲ್ಯಾಶ್ ಮಾಡಿಸಿದ್ರು ಮಂತ್ರಾನಲ್ಲಿ. ಸೊ ಆ ಗಾಡಿ ಬಾಂಬಾಗಿ ನುಗ್ಗೋದು. ಸೊ ಅಡ್ವಾಂಟೇಜ್ ಇದೇನೆ. ಸೊ ನಮಗೆ ಪರ್ಫಾರ್ಮೆನ್ಸ್ ನಾವೇನೇ ಮಾಡಿಫಿಕೇಷನ್ ಮಾಡಿದ್ರು ಗಾಡೀಲಿ ಟ್ಯೂನ್ ಮಿಸ್ ಆಗಬಾರ್ದು. ಆ ಟ್ಯೂನ್ಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ECUನ ಫ್ಲ್ಯಾಶ್ ಮಾಡ್ತಾರೆ. ಇಗ್ನಿಷನ್ ಟೈಮಿಂಗ್ ಆಗಿರ್ಬೋದು ಅಥವಾ ಫ್ಯೂಯಲ್ ಮ್ಯಾಪ್ ಆಗಿರ್ಬೋದು. ಫ್ಯೂಯಲ್ ಮ್ಯಾಪಲ್ಲಿ ಯೂಶಲಿ ಏನು ಮಾಡ್ತಾರೆ, ಎಲ್ಲ ಥ್ರಾಟಲ್ ಇನ್ಪುಟ್ ವ್ಯಾಲ್ಯೂಸ್ಗೂ ಒಂದು 10% 20% ಜಾಸ್ತಿ ಫ್ಯೂಯಲ್ ಇಟ್ಟಿರ್ತಾರೆ ಸ್ಟಾಕ್ಗಿಂತ. ಆಮೇಲೆ ಇಗ್ನಿಷನ್ ಟೈಮಿಂಗಲ್ಲಿ ಏನು ಮಾಡ್ತಾರೆ, ರಿಟಾರ್ಡ್ ಮಾಡ್ತಾರೆ, ಅಡ್ವಾನ್ಸ್ ಮಾಡ್ತಾರೆ. ರಿಟಾರ್ಡ್ ಮಾಡಿದ್ರೆ ಇನ್ನೂ ಸ್ವಲ್ಪ ಸ್ಲೋ ಆಗುತ್ತೆ, ಅಡ್ವಾನ್ಸ್ ಮಾಡ್ತಾರೆ. ಅಡ್ವಾನ್ಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಪರ್ಫಾರ್ಮೆನ್ಸ್ ಇನ್ನೂ ಜಾಸ್ತಿ ಬರುತ್ತೆ. ಬಟ್ ಡಿಸಡ್ವಾಂಟೇಜ್ ಏನು ಗೊತ್ತಾ, ಗಾಡಿದು ಇಂಜಿನ್ ಲೈಫ್ ಬರೋಲ್ಲ. ನೀವು ಎಷ್ಟೇ ಪರ್ಫಾರ್ಮೆನ್ಸು ಇನ್ಕ್ರೀಸ್ ಮಾಡಲಿ ಗಾಡಿನಲ್ಲಿ, ಇಂಜಿನ್ ಲೈಫ್ ಅಷ್ಟು ಡೌನ್ ಆಗ್ತಾ ಹೋಗುತ್ತೆ. ಸ್ಟೇಜ್ 3 ಎಲ್ಲ ಮಾಡಿಸ್ಬಿಟ್ರೆ ನೀವು ಈ ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ಸ್ಗೆ ಸಿಕ್ಕಾಪಟ್ಟೆ ಧೂಳು ದುಂಬಿ ನೋಡಿ, ಇಲ್ಲೆಲ್ಲ ಓಡ್ಸೋಕ್ಕಾಗಲ್ಲ. ಸೂಪರ್ ಸ್ಪೋರ್ಟ್ಸ್ ಎಲ್ಲ ನಮ್ಮ ಕಂಟ್ರಿಗೆ ಅಲ್ವೇ ಅಲ್ಲ ಫಸ್ಟ್ ಆಫ್ ಆಲು. ಸೊ ಇಷ್ಟೊಂದು ಧೂಳಲ್ಲಿ ನಾವು ಅದೆಲ್ಲ ಓಡಿಸ್ತೀವಿ ಅಂದರೆ ಆ ಸ್ಟಾಕ್ ಏರ್ ಫಿಲ್ಟ್ರು ಅದೆಲ್ಲ ತೆಗ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಏರ್ ಫಿಲ್ಟ್ರ್ ಹಾಕ್ತೀವಿ ಅಂದರೆ ಅದು ಜಾಸ್ತಿ ಏರ್ ಫ್ಲೋ ಅಲೋ ಮಾಡುತ್ತೆ, ಅದ್ರ ಜೊತೆ ಜಾಸ್ತಿ ಡಸ್ಟು ಅಲೋ ಮಾಡುತ್ತೆ. ಆಮೇಲೆ ಇಲ್ಲಿ ಸಿಕ್ಕೋ ಫ್ಯೂಯಲ್ ಕ್ವಾಲಿಟಿ 95 ಆಕ್ಟೇನ್ ಅಂತ ಹೇಳ್ತಾರೆ, ಅದು ಆ್ಯಕ್ಚುಲಿ 95 ಇರಲ್ಲ. ಸೊ ಆ ಥರ ಬೇಜಾನ್ ಸೀನ್ಗಳಿರ್ತವೆ. ಇವ್ಳು ನೋಡಿ ಕೀ ಬೀಳ್ಸೋಳಕ್ಕೆ ಏನೋ ಒಂದು ರೋಗಗಳು ಇವ್ರದ್ದು, ಏನೋ ಒಂದು ಹೇಳಕ್ಕೆ ಬಿಡ್ತೀರಾ ಅದು ಇಲ್ಲ. ಸೊ ಈ ಥರ ನಮ್ಮ ಇಂಡಿಯನ್ ಕಂಡೀಷನ್ಸ್ಗೆ ಸ್ಟೇಜ್ 3 ಫ್ಲ್ಯಾಶ್ ಎಲ್ಲ ಮಾಡಿಸೋದು, ಯು ಆರ್ ರೂಯಿನಿಂಗ್ ದ ಇಂಜಿನ್ ಅಷ್ಟೇ. ಒಂದು 40,000 ಬರೋ ಇಂಜಿನ್ ಲೈಫು 10,000ಕ್ಕೆ ಇಳಿದುಬಿಡುತ್ತೆ, 10,000 ಕಿಲೋಮೀಟ್ರಿಗೆ ಊಷ್ಟಾಗ್ಬಿಡುತ್ತೆ ಇಂಜಿನ್ನು. ಯಾಕಂದರೆ ಪಿಸ್ಟನ್ ರಿಂಗ್ಸ್ ಎಲ್ಲ ಫ್ರೈ ಆಗೋಗುತ್ತೆ, ಕಾರ್ಬನ್ ಡೆಪಾಸಿಟ್ಸು ಅವೆಲ್ಲ ಆ ರೇಂಜ್ಗೆ ಡಸ್ಟು ಒಳಗಡೆ ಇಂಜಿನ್ ಹೋಗಿ, ಸೊ ಬೋರ್ ಗೀರೆಲ್ಲ ಹೋಗ್ಬಿಡುತ್ತೆ ಇಂಜಿನ್ದು. ಸೊ ಡಿಸಡ್ವಾಂಟೇಜ್ ಆಫ್ ECU ಫ್ಲ್ಯಾಶ್ ಅದೇನೆ. ಆಮೇಲೆ ಇನ್ನೊಂದು ಮೈನ್ ಏನಂದರೆ, ನೀವು ಯಾವಾಗ ECU ಫ್ಲ್ಯಾಶ್ ಮಾಡ್ತೀರಾ, ಅದೇ ಈ ಮಾಡಿಫಿಕೇಷನ್ಸ್ ಎಲ್ಲ ಮಾಡಿಕೊಂಡು ಪೊಲ್ಯೂಷನ್ ನಾಮ್ಸ್ 0. ಪೊಲ್ಯೂಷನ್ ಬಗ್ಗೆ ನೀವು ಕೇರೆ ಮಾಡಲ್ಲ, ಎನ್ವೈರ್ನಮೆಂಟ್ ಬಗ್ಗೆ ನೀವು ಕೇರೆ ಮಾಡಲ್ಲ. ಎಷ್ಟೇ ಅಂದರೆ ಅಷ್ಟು ಗ್ಯಾಸ್ಗಳು ರಿಲೀಸ್ ಮಾಡ್ತಾ ಇರೋದು ಗಾಡಿಯಿಂದ. ಸೊ ಎನ್ವೈರನ್ಮೆಂಟ್ನ ಹಾಳು ಮಾಡುತ್ತೆ ECU ಫ್ಲ್ಯಾಶ್ ಅನ್ನೋದು, ಅಂದರೆ ವಿತ್ ಮಾಡಿಫಿಕೇಷನ್ಸ್ ಹೇಳ್ತಾ ಇರೋದು. ಸೊ ಅದನ್ನೇ ಅಡ್ವಾಂಟೇಜಸ್ಸು, ನಿಮಗೆ ಪರ್ಫಾರ್ಮೆನ್ಸು ದಮ್ಮು ಎಲ್ಲ ಚೆನ್ನಾಗಿರುತ್ತೆ. ಇಂಜಿನ್ನು ಆ್ಯಕ್ಚುಲಿ ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ನೀವು ಬರೀ ಮಾಡಿಫಿಕೇಷನ್ಸ್ ಮಾಡಿಬಿಟ್ಟು ECU ಟ್ಯೂನ್ ಮಾಡಿಲ್ಲ ಅಂದ್ಕೊಳ್ಳಿ, ಗಾಡಿ ಲೀನ್ ಓಡ್ತಾ ಇರುತ್ತೆ, ಗಾಡಿ ಇನ್ನೂ ಬೇಗ ಹಾಳಾಗೋಗ್ಬಿಡುತ್ತೆ.
ಟ್ಯೂನ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಜಾಸ್ತಿ ಲೈಫ್ ಬರುತ್ತೆ. ಬಟ್ ನೀವು ಟ್ಯೂನ್ ಇಲ್ದಿರೋ ಗಾಡಿ ಮಾಡಿಫಿಕೇಷನ್ ಮಾಡಿ ಓಡಿಸಿದ್ರೆ ಇನ್ನೂ ಬೇಗ ಹೋಗ್ಬಿಡುತ್ತೆ ಇಂಜಿನ್ ಲೈಫು. ಸೊ ಯಾವಾಗಲೂ ಲೀನ್ ಓಡ್ತಾ ಇರುತ್ತಲ್ಲ ಗಾಡಿ, ವೈಟ್ ಸ್ಮೋಕು ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಗ್ಯಾಸ್ಕೆಟ್ ಹೋಗ್ಬಿಡುತ್ತೆ, ಇಂಜಿನ್ದು ಕೂಲೆಂಟ್ ಮಿಕ್ಸ್ ಆಗುತ್ತೆ ಆ ಇಂಜಿನ್ ಆಯಿಲ್ ಜೊತೆ, ಅವೆಲ್ಲ ಸೀನ್ಗಳು ಬರ್ತವೆ. ಸೊ ECU ಫ್ಲ್ಯಾಶ್ ಮಾಡಬೇಕು ಅಂದರೆ ಗಾಡೀಲಿ ಅಷ್ಟು ಚೇಂಜಸ್ ಮಾಡಿರ್ಬೇಕು ನೀವು. ಅಷ್ಟು ಚೇಂಜಸ್ ಮಾಡಿದರೆ ECU ಫ್ಲ್ಯಾಶ್ ಮಾಡಬೇಕು. ECU ಫ್ಲ್ಯಾಶ್ ಮಾಡಿದ್ರೆ ಅಗೇನ್ ಅದೇ ಎನ್ವೈರಾನ್ಮೆಂಟು ಅದೆಲ್ಲ ಏನು ಇರಲ್ಲ. ಪ್ಲಸ್ ನಮ್ಮ ಕಂಟ್ರಿಗೆ ಸಿಂಪಲಾಗಿ ಹೇಳ್ತೀನಿ, ಇಲ್ಲಿ ಡೈನೋ ಮಾಡೋದು, ಅದೇ ಡೈನೋ ಮೇಲೆ ಕೂರಿಸ್ಬಿಟ್ಟು ಪವರೆಲ್ಲ ಚೆಕ್ ಮಾಡ್ತಾರಲ್ಲ, ಸೊ ನಿಮ್ಗೆ ಅದು ವ್ಯಾಲ್ಯೂಸ್ ಚೆಕ್ ಮಾಡೋದಕ್ಕೆ ನಮ್ಮ ಹತ್ರ ಮಿಷಿನ್ರಿ ಅಷ್ಟೊಂದು ಇಲ್ಲ. ಡೈನೋ ಇದೆ ಬೆಂಗಳೂರಲ್ಲಿ, ಮಂತ್ರ ರೇಸಿಂಗ್ ಅವ್ರ ಹತ್ರ ಇದೆ, FRK ರೇಸಿಂಗ್ ಅವ್ರ ಹತ್ರ ಇದೆ. ಬಟ್ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಗುರು, ಯಾರು ಹಂಗೆಲ್ಲ ಮಾಡ್ಸೋಕೆ ಹೋಗಲ್ಲ. ಸೊ ಏನು ಮಾಡ್ಬಿಡ್ತಾರೆ, ಇಲ್ಲಿರೋ ಸೂಪರ್ ಬೈಕರ್ಸು ಬರೀ ಎಕ್ಸಾಸ್ಟು, ಏರ್ ಫಿಲ್ಟ್ರು ಇವೆಲ್ಲ ಚೇಂಜ್ ಮಾಡಿಬಿಟ್ಟು ECU ಏನು ಮುಟ್ಟಲ್ಲ ಅವರು, ಹಂಗೆ ಓಡಿಸ್ಕೊತಾರೆ. ECU ಫ್ಲ್ಯಾಶ್ ಅಲ್ದಿರ ಇನ್ನೊಂದು ಮೆಥಡ್ ಇದೆ, ಪಿಗ್ಗಿ ಬ್ಯಾಕ್ ECU ಅಂತ ಹೇಳ್ತಾರೆ. ಪಿಗ್ಗಿ ಬ್ಯಾಕ್ ECU ಬಂದ್ಬಿಟ್ಟು ಅದು ಇನ್ನೊಂದು ಸಪ್ರೇಟ್ ಮಾಡ್ಯೂಲ್. ಅದು ECUನ ನೀವೇನು ಮುಟ್ಟಲ್ಲ. ECUದಲ್ಲಿರೋ ಈ ಇಗ್ನಿಷನ್ನು ಮತ್ತು ಫ್ಯೂಯಲ್ ಮ್ಯಾಪ್ದು ಪ್ಲಗ್ ತೆಗೆದ್ಬಿಟ್ಟು ಆ ಪಿಗ್ಗಿ ಬ್ಯಾಕ್ ECUಗೆ ಹಾಕ್ಬಿಡ್ತೀರಾ ನೀವು. ಸೊ ಬೇರೆ ಎಲ್ಲ ಕಂಟ್ರೋಲ್ಸ್ ECU ಮಾಡ್ತಾ ಇರುತ್ತೆ, ಬಟ್ ಇಂಜಿನ್ಗೆ ಇಗ್ನಿಷನ್ ಟೈಮಿಂಗು ಮತ್ತು ಫ್ಯೂಯಲ್ ಮ್ಯಾಪು ಇದು ಪಿಗ್ಗಿ ಬ್ಯಾಕ್ ECU ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈ ಪವರ್ ಕಮಾಂಡರ್ 5 ಅಂತೆಲ್ಲ ಇದೆಯಲ್ಲ, ಆಮೇಲೆ ಬಜಾಜ್ ಫ್ಯೂಯಲ್ ಮಾಡು, ಅದರ ಎಷ್ಟೊಂದು ಕಂಪ್ನೀಸ್ ಇದೆ. ಆಮೇಲೆ ಇನ್ನೊಂದು ಯಾವುದೋ ಆಯಿತು ಡೈನೋಜೆಟ್ದೆ ಪವರ್ ಕಮಾಂಡರ್, ರ್ಯಾಪಿಡ್ ಬೈಕ್ ಇವು ಅಂತಿದೆ ಅದು. ಸೊ ಅವೆಲ್ಲ ಪಿಗ್ಗಿ ಬ್ಯಾಕ್ ECUs, ಅದು ಎಕ್ಸ್ಟ್ರಾ ಮಾಡ್ಯೂಲ್. ಅದು ಬರೀ ಫ್ಯೂಯಲ್ಲು ಮತ್ತು ಇಗ್ನಿಷನ್ ಟೈಮಿಂಗ್ನ ಚೇಂಜ್ ಮಾಡುತ್ತೆ. ಸೊ ಈ ಥರ 1000 ಇದೆ ಗುರು ಗಾಡಿಯಲ್ಲಿ. ನೀವು ಒಂದು ಸತಿ ಒಂದು ಕಮೆಂಟ್ ಹಾಕ್ಬಿಡ್ತೀರಾ, ಅದಕ್ಕೆ ಹೇಳ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಗೊತ್ತಲ್ಲ, ಲೆಕ್ಚರರ್ ನಿಂತ್ಕೊಂಡ್ರೆ ಮಗನ ಪಾಠ ಮುಗಿಯೋದೇ ಇಲ್ಲ. ಸೊ ನಿಮಗೆ ಒಂದು ಬೇಸಿಕ್ ಐಡಿಯಾ ಕೊಟ್ಟಿದ್ದೀನಿ ಈ ವಿಡಿಯೋನಲ್ಲಿ, ECU ಫ್ಲ್ಯಾಶ್ ಅಂದರೆ ಏನು, ಯಾವ ಥರ ಏನು ಅಂತ. ಸೊ ಇದು ಎಡಿಟ್ಲೆಸ್ ವೀಡಿಯೋ ಬೇರೆ, ಇದರಲ್ಲಿ ಅದು ಹೆಂಗೆ ಬರ್ತೈತೋ ಗೊತ್ತಿಲ್ಲ. ಸೊ ಇದರಿಂದ ಏನಾದರೂ ನೀವು ಕಲ್ತ್ಕೊಂಡಿದ್ದೀರಾ ಗುರು ECU ಫ್ಲ್ಯಾಶ್ ಅಂದರೆ ಏನು, ಇದೆಲ್ಲ ಇದ್ರ ಬಗ್ಗೆ ಒಂಚೂರು ಐಡಿಯಾ ಬಂತು ಗುರು ಇವತ್ತು ನಿಮ್ಮ ವೀಡಿಯೋಯಿಂದ ಅಂದರೆ, ಹೊಡೀರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬು. ಸೊ ಇದೇ ಥರ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ತಾ ಇರಿ. ಇನ್ನೂ ಬೇಜಾನಿದೆ ಗುರು ECU ಫ್ಲ್ಯಾಶ್ ಬಗ್ಗೆ ಮಾತಾಡೋಕ್ಕೆ, ಎಲ್ಲ ಒಂದು ವೀಡಿಯೋದಲ್ಲಿ ಮಾತಾಡೋಕ್ಕಾಗಲ್ಲ. ಇದೇ ನೋಡಿ ಎಷ್ಟು ಶುದ್ಧವಾಗಿದೆ. ಸೊ ಲೆಟ್ಸ್ ಸಿ, ನಾನು ಎಷ್ಟು ಕವರ್ ಮಾಡಿದ್ದೀನಿ ಎಷ್ಟು ಬಿಟ್ಟಿದ್ದೀನಿ ಗೊತ್ತಿಲ್ಲ. ಯಾವುದೋ ಈ ಥರ ಏನಾದರೂ ಡೌಟ್ಸ್ ಇದ್ದರೆ, ಇದ್ರ ಮೇಲೆ ಡೌಟ್ಸ್ ಇದ್ದರೆ ECU ಫ್ಲ್ಯಾಶ್ ಮೇಲೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ, ಅದನ್ನು ಕವರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ. ಬರೀ ಇದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಬಿಡೋಣ ನಿಮ್ಮ ಮೇಲೆ. ನೀವು ಕಮೆಂಟ್ ಹಾಕಿದ್ರೆ ನಾನು ಹೇಳ್ತೀನಿ, ಕಮೆಂಟ್ ಹಾಕಿದ್ರೆ ಹೇಳ್ತೀನಿ ಅದ್ರ ಬಗ್ಗೆ. ಏನು ಗೊತ್ತಾ, ಇವೆಲ್ಲ ನಮ್ಗೆ ಯಾರು ಹೇಳ್ಕೊಟ್ಟು ಪಾಠ ಮಾಡಿ ಎಲ್ಲ ಕಲಿಸ್ಕೊಟ್ಟಿಲ್ಲ, ಇದು ನಾವೇ ತಿಳ್ಕೊಂಡಿರೋದು. ಏನಕ್ಕೆ ಅಂದರೆ ನಮ್ಮ ಗಾಡಿ ಅಂದರೆ ಅಷ್ಟು ಇಷ್ಟ. ಗಾಡಿ ಬಗ್ಗೆ ತಿಳ್ಕೊಳೋದು, ಅದೇನು ಎಕ್ಸಾಸ್ಟ್ ಏನು, ಟ್ಯೂನ್ ಏನು, ಅದೇನು ಇದೇನು ಎಲ್ಲ ತಿಳ್ಕೊಂಡು, ಇವಾಗ ನೀವು ಒಂದಷ್ಟು ಜನಕ್ಕೆ ಕೇಳಿದ್ರೆ ಡೌಟ್ ಇದ್ದರೆ ಅವ್ರಿಗೆ ಒಂದು ಹೇಳೋಕ್ಕೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇದೆ ಅಷ್ಟೇ, ಇನ್ನೇನಿಲ್ಲ. ಸೊ ದಟ್ಸ್ ಇಟ್ ಫಾರ್ ದ ಟುಡೇಸ್ ವಿಡಿಯೋ. ಹೇಳಿದ್ನಲ್ಲ, ಈ ತಿಂಗಳು ಆನ್ ಆ್ಯಂಡ್ ಆಫ್ ಇರುತ್ತೆ. ವಾಪಸ್ 25th 26th ಆದಮೇಲೆ ಒಂಚೂರು ಮಗಂದು ರೋಡಲ್ಲಿ ಬೆಂಕಿ ಎದೋಳೋ ಅಂತ ಗಾಡಿ ಇಳಿಸೋಣ. ಸೊ ಅಲ್ಲಿ ತನಕ ಒಂಚೂರು ಕೋಆಪ್ರೇಟ್ ಮಾಡಿ, ಒಂಚೂರು ತಡ್ಕೊಳ್ಳಿ. ಸೊ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ. ಬಾಯ್.